ಎಸ್. ಮಾಸ್ಟರ್ಸ್, ಒಂದು ವಿಷಯವನ್ನ ಚರ್ಚೆ ಮಾಡಿ ದಿನ ಬಂದ ಭೂಮಿ 5ನೇ ಡೈಮೆನ್ಷನ್ಗೆ ಅಸೆನ್ಷನ್ ಹೊಲಿತಾ ಇದೆ. ನಾವು ಕೂಡ ಅಸೆನ್ಷನ್ ಬಂದ್ಬೇಕು ಅಂತ ಎಲ್ಲ ಕಡೆ ಕೇಳ್ಕೊಂಡು ಬಂದಿರೋ ಮಾತಿದು. ಫಸ್ಟ್ ಅಸೆನ್ಷನ್. ಈಗ ಅಸೆನ್ಷನ್ ಶಬ್ದ ಉಪಯೋಗ ಮಾಡೋಕ್ಕಿಂತ ಮುಂಚೆ ಆತ್ಮ ಪ್ರಗತಿ ಹೊಂದಬೇಕಾದ್ರೆ ಜನ್ಮ ತಗೊಳ್ಬೇಕು, ಮೃತ್ಯು ಆಗ್ಬೇಕು, ಮೃತ್ಯು ಆದ ನಂತರ ಮತ್ತೆ ಜನ್ಮ, ಮತ್ತೆ ಪ್ರಗತಿ, ಮತ್ತೆ ಈ ರೀತಿ. ಅಸೆನ್ಷನ್ ಅಂದ್ರೆ ಈಗ ಜನ್ಮ ತಗೊಂಡಿದೀವಿ, ನಮ್ಗೆ ಮೃತ್ಯುವಿನ ಸಮಯ ಬಂತು, ನಾವು ಮತ್ತೆ ನಮ್ಮ ಧ್ಯಾನ ಸ್ಥಿತಿಯಿಂದ ಆ ಎಲ್ಲ ಕರ್ಮವನ್ನು ದಾಟಿ ಮತ್ತೆ ಲೈಫ್ ಎಕ್ಸ್ಟೆಂಡ್ ಮಾಡ್ಕೊ, ಮತ್ತೆ ಮೃತ್ಯು ಸಮಯ ಬಂತು, ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊ. ಅಂದ್ರೆ ಒಂದೇ ಈ ದೇಹದಲ್ಲಿ ನಾವು ಹಲವು ಸಲ ಜೀವಿಸಿದಷ್ಟು ಸಾಧನೆಯನ್ನ ಮಾಡಿ. ಭೂಮಿಗೂ ಕೂಡ ಅಸೆನ್ಷನ್, ಭೂಮಿಯೂ ಕೂಡ ಆರೋಹಣ ಸ್ಥಿತಿಯಲ್ಲಿ. ಅಂದ್ರೆ ಈ ಭೂಮಿ ಹೋಗಿ ಬೇರೆ ಭೂಮಿ ಬರುತ್ತೆ ಅಂತಲ್ಲ, ಈ ಭೂಮಿನೇ ಆ ಸ್ಥಿತಿಗೆ ಪರಿವರ್ತನೆ. ಈಗ ಭೂಮಿ ತನ್ನ ಸ್ಥಿತಿಯನ್ನ ತಾನು ಹೊಂದೋದಕ್ಕೆ ತನ್ನ ಪ್ರಕ್ರಿಯೆಯಲ್ಲಿ ತಾನು ಇದೆ. ಹಾಗೆ ನಾವು ಕೂಡ ಈ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನಿಮ್ಮನ್ನ ನೀವು ಧ್ಯಾನಕ್ಕೆ ಬಂದ ದಿನವನ್ನ ನೆನ್ಪು ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮ್ ಜೀವನ ಹೇಗಿತ್ತು, ಅದು ಎಷ್ಟು ವರ್ಷಗಳಿಂದ ಹಾಗೆ ಬಂದಿತ್ತು. ಇದೇ ಜನ್ಮದಷ್ಟೇ ಹಿಡಿದ್ರು ಕೂಡ ಎಷ್ಟೋ ವರ್ಷದಿಂದ ನಿಮ್ಮ ಆಯುಷ್ಯ ಅಷ್ಟು ದಿನ ಅಷ್ಟು ಅದು ಅದೇ ಸ್ಥಿತಿಯಲ್ಲಿತ್ತು. ಧ್ಯಾನಕ್ಕೆ ಬಂದ ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಜೀವನ ಯಾವ ರೀತಿ ಬದಲಾವ. ಇದನ್ನ ಇವತ್ತು ಕುಂತು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊ. ಅತ್ಯಂತ ಕಟು ಸನ್ನಿವೇಶ, ಸಾಕಪ್ಪ ಈ ಜೀವನ ಬಿಟ್ಟು ಹೋದ್ರೆ ಸಾಕು ಅಂತ ಅನಿಸಿದ ಮೇಲೂ ಮತ್ತೆ ಹೇಗೆ ಜೀವನ ಪರಿವರ್ತನೆ ಹೊಂದಿದೆ. ಜೀವನದ ಆಸೆ ಆಕಾಂಕ್ಷೆಗಳನ್ನ ಕೈಬಿಟ್ಟ ಮೇಲೂ ಹೇಗೆ ಜೀವನ ಒಂದು ತಿರುವನ್ನ ಪಡೆದುಕೊಂಡಿತ್ತು. ಇದನ್ನ ನೀವು ಈ ಅಸೆನ್ಷನ್ ಪೀರಿಯಡ್ ಅಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇವತ್ತು ಹೇಗಿದ್ದೆ, ಈಗ ಹೇಗಾದ. 1 ಪುಟ ಆಗ್ಬೋದು, 2 ಪುಟ ಆಗ್ಬೋದು, ನೀವೆಷ್ಟು ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಇದೆಯೋ ಅದನ್ನ ದಾಖಲಿಸಿ ಇಡಿ. ಅಸೆನ್ಷನ್ ಅಂತ ಇದ್ದೀವಿ. ಅಸೆನ್ಷನ್ ಅಂದ್ರೆ ಏನು ಅಂತ. ಓಕೆ, ಬನ್ನಿ, ನಾಳೆ ಯಾರಾದ್ರೂ ಶೇರ್ ಮಾಡಿ. ನನಗೆ ಬರೋಕ್ಕಿಂತ ಮುಂಚೆ ಇರಿ. ಒಂದಿಷ್ಟು ದಿವಸ ಆಯ್ತು, ಇಷ್ಟೆಲ್ಲ ಪರಿವರ್ತನೆಗಳು ಆಗಿವೆ. ಆಮೇಲೆ ಮುಂದೆ ಅದನ್ನ ನಾವು ಮುಂದಿನ ಹಂತಕ್ಕೆ ತಗೊಂಡು. ಓಕೆ, ಅಸೆನ್ಷನ್ ಇದೇ ಶಬ್ದವನ್ನ ಬಳಸಿ. ನಿಮ್ಗೆ ಯಾವ್ದು ಆರೋಹಣ ಅಂತ ನಿಮಗೆ ತಿಳುವಳಿಕೆ ಬೇಕಾದ್ರೆ ಬಳಸಿ. ಹೇಗೆ ನಾವು ಇದೇ ದೇಹದಲ್ಲಿ ಹಲವು ಜನ್ಮಗಳಷ್ಟು ನಾವು ವಿಕಾಸ ಅಂತ ಇದ್ದೀವಿ ಅನ್ನೋದನ್ನ ಅರ್ಥ.
ಅಸೆನ್ಷನ್ ಅಂದ್ರೆ ಏನು ಅನ್ನೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಉತ್ತರ ಭಾರತ, ಜೈಪುರ್ ಹತ್ರ ಸಾಲಾಸರ್ ಅಂತ ಒಂದು ಜಾಗೃತ ಆಂಜನೇಯ ಸ್ವಾಮಿಯ ಧಾಮ, ಒಂದು ಅದ್ಭುತ ಧ್ಯಾನದ ಅನುಭವ. ನೆಕ್ಸ್ಟ್ ಟೈಮ್ ಆ ಪ್ರೋಗ್ರಾಮ್ ಇದ್ದಾಗ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೇನೆ ಅಡ್ವಾನ್ಸ್ ಆಗಿ ಒಂದು 2-3 ತಿಂಗಳು. ಅದ್ಭುತವಾದ ಕಾರ್ಯಕ್ರಮ, ಮಿಸ್ ಸಾಧ್ಯ ಮಾಡಿಕೊಂಡು ಸಾಧ್ಯ ಆದವರು ಸಾಧ್ಯ ಮಾಡಿಕೊಂಡು ಬರೋದ್ರ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.